ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಶೃಂಖಲಾಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ನಾನು ಮರೆತೇನೆಂದರೂ ಮರೆಯಲಾಗದ ಸವಿಯುಲಿ ಅರ್ಚನಾ. ಇನ್ನೆರಡು ದಿನದಲ್ಲಿ ಹಬ್ಬವನ್ನು ಆಚರಿಸುವಂತಹ ಸಂದರ್ಭ. ಇಡೀ ಭಾರತ ಈ ಹಬ್ಬದಲ್ಲಿ ಭಾಗಿಯಾಗುತ್ತೆ. ಆ ಥರದ ಸಂದರ್ಭದಲ್ಲಿ ನಾನು ನನ್ನ ಅಯ್ಯನಾಡಿಗೋಸ್ಕರ ಒಂದು ವಿಶೇಷ ಸಂಚಿಕೆಯನ್ನು ನಿಮ್ಮೆಲ್ಲರಿಗಾಗಿ ಅಂತ ರೂಪಿಸೋದಕ್ಕೆ ಅಂತ ಇಲ್ಲಿ ಬಂದಿದ್ದೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಜೊತೆಗೆ ತಜ್ಞರಾಗಿ ನನ್ನೊಂದಿಗೆ ಇರಲಿದ್ದಾರೆ ಚಂದ್ರಶೇಖರ ಜಾಗೀರ್ದಾರ್ ಅವರು. ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೆಲ್ಲ ಸಂಗತಿಗಳನ್ನು ನಾವು ಮರ್ತಿದ್ದೀವಿ ಅನ್ನೋಂಥದ್ದು ಮುಖ್ಯ ಆಗುತ್ತೆ. ಹಾಗೆ ಮರೆತಂತಹ ಸಂಗತಿಗಳಾಗಿರ್ಬೋದು, ಪ್ರಕ್ಷೇಪಗಳಾಗಿರ್ಬೋದು, ಅಥವಾ ಬದಲಾವಣೆ ಮಾಡಿ ನಮ್ಮ ಮುಂದೆ ಇವತ್ತು ಇರುವಂತಹ ಇತಿಹಾಸ ಆಗಿರ್ಬೋದು, ಇವೆಲ್ಲದರ ಮೇಲೆ ಬೆಳಕು ಚೆಲ್ಲೋದಕ್ಕೆ ಅಂತ ಹೇಳಿ ಇವತ್ತು ತಜ್ಞರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮದ ಆರಂಭದಲ್ಲಿ ನೀವು ಇತಿಹಾಸ ಅಂದ್ರೆ ಏನು ಅಂತ ನಮ್ಮ ನೋಡುಗರಿಗೆ ಹೇಳಿದ್ರೆ ತುಂಬ ಖುಷಿಯಾಗುತ್ತೆ. ಖಂಡಿತ. ನಾನು ಒಬ್ಬ ಇತಿಹಾಸದ ವಿದ್ಯಾರ್ಥಿ ಅಷ್ಟೇ. ಆಸಕ್ತಿಯಿಂದ ಇತಿಹಾಸವನ್ನು ಓದ್ತಿರೋಂಥವನು. ಅದರಲ್ಲಿ ಯಾವುದೋ ತುಂಬ ದೊಡ್ಡ ಅಧ್ಯಯನ ಮಾಡಿ PhD ಬರೆದು ಈ ತರಹದ್ದು ಯಾವುದೂ ಇಲ್ಲ. ನಾನು ಒಟ್ಟು ಇತಿಹಾಸವನ್ನು ನನ್ನ ಆಸಕ್ತಿಯ ವಿಷಯವಾಗಿ ಇಟ್ಕೊಂಡು ಓದ್ತಾ ಇರೋಂಥವನು, ಅಧ್ಯಯನ ಮಾಡ್ತಿರೋಂಥವನು. ಅಧ್ಯಯನ ಮಾಡ್ತಿರೋಂಥ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಇವತ್ತು ನಾವೇನು ಇತಿಹಾಸ ಅಂತ ಓದ್ತಾ ಇದ್ದೀವಿ ಅದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ನನ್ನಲ್ಲಿ ಉದ್ಭವ ಆಯಿತು. ಉದಾಹರಣೆಗೆ, ನಾನು ಸ್ಕೂಲ್ನಲ್ಲಿದ್ದಾಗಿಂದ ಇತಿಹಾಸ ಓದೋಕ್ಕೆ ಪ್ರಾರಂಭ ಮಾಡಿದಾಗಿಂದ ಈಗಲೂ ಇತಿಹಾಸದ ಪಠ್ಯಪುಸ್ತಕಗಳು ಅಥವಾ ಯಾವುದಾದ್ರೂ ಇತಿಹಾಸದ್ದು ಅಂತ ತೆಗಿಯೋಕ್ಕೆ ಹೋದರೆ ಅದರಲ್ಲಿ ಬರುವಂಥದ್ದೆಲ್ಲ ಯಾವುದೋ ಒಬ್ಬ ರಾಜ, ಅವನ ರಾಜ್ಯ, ಅವನು ಇನ್ಯಾವುದೋ ರಾಜನ ಜೊತೆ ಯುದ್ಧ ಮಾಡ್ದ. ಆ ಇಬ್ಬರು ರಾಜರ ಯುದ್ಧದಲ್ಲಿ ಯಾರೋ ಒಬ್ಬರು ಗೆದ್ದರು, ಇನ್ನೊಬ್ಬರು ಸೋತರು. ಯುದ್ಧದಿಂದ ಇಂಥದ್ದೊಂದು ಹಾನಿ ಆಯಿತು, ಯುದ್ಧದಿಂದ ಅವನು ಹೀಗಾಯಿತು, ಅವನ ರಾಜ್ಯ ಎಷ್ಟು ವಿಸ್ತಾರವಾಗಿತ್ತು, ಈ ರಾಜ್ಯ ಎಷ್ಟು ಚಿಕ್ಕದಿತ್ತು. ಬರೀ ಈ ತರಹದ ಸಂಗತಿಗಳೇ ಓದಕ್ಕೆ ಸಿಗ್ತಿರೋದ್ರಿಂದ ಇತಿಹಾಸ ಅಂದರೆ ಇದಿಷ್ಟೇನಾ, ಅಥವಾ ಇದು ಬಿಟ್ಟು ಇತಿಹಾಸ ಇನ್ನೇನಾದರೂ ಇದೆಯಾ, ಇದ್ದರೆ ಅದು ಏನಾ ಇತಿಹಾಸ, ಮತ್ತು ಅದು ನಮ್ಗೆ ಯಾಕೆ ಕಲಿಸ್ತಿಲ್ಲ, ಅಥವಾ ನಮಗದು ಕಲಿಯೋಕ್ಕೆ ಅವಕಾಶ ಯಾಕೆ ಸಿಗ್ತಿಲ್ಲ ಅನ್ನುವಂಥದ್ದು ತುಂಬ ಸರ್ತಿ ನನ್ನ ಮನಸ್ಸಿನಲ್ಲಿ ಬಂದಂಥ ಪ್ರಶ್ನೆ. ಅದರಲ್ಲಿ ಇದಕ್ಕೆ ನನಗೆ ಸಿಕ್ಕಂಥ ಒಂದು ಉತ್ತರ ಅಂದರೆ, ವಿಶೇಷವಾಗಿ ಭಾರತೀಯ ಇತಿಹಾಸವನ್ನು ನಮ್ಮ ಜನರ ಮುಂದೆ ಇಡುವಾಗ ನಡೆದಂಥದ್ದು. ಆಗ ಪ್ರಾರಂಭದಲ್ಲಿ ಹೆಚ್ಚು ಈ ವಾಮಪಂಥೀಯ ಚಿಂತನೆ ಇರೋಂಥವರು ಸೇರಿ ಇತಿಹಾಸ ಅಂದರೆ ಏನು ಅಂತ ಹೇಳೋಕ್ಕೆ ಹೋಗುವಾಗ ಈ ಮಾರ್ಕ್ಸಿಸ್ಟ್ನ ಸಿದ್ಧಾಂತದಲ್ಲಿ ವರ್ಗ ಸಂಘರ್ಷ, ಮನುಷ್ಯನ ಜೀವನದ ಅಸ್ತಿತ್ವವೇ ಸಂಘರ್ಷದಲ್ಲೇ ಇರುತ್ತೆ ಅನ್ನೋಂಥ ಒಂದು ಥಿಯರಿ ಇಟ್ಕೊಂಡು ಹೊರಟಂಥದ್ದು. ಎಲ್ಲವನ್ನು ಇದೇ ಬೂತ್ಗಾಜಿಂದ ನೋಡೋಂಥ ಒಂದು ಸ್ವಭಾವ ಬೆಳೆದ್ಬಿಟ್ಟಿದೆ. ಹಾಗಾಗಿ ಎಲ್ಲಿ ಹೋದರೂ ಸಂಘರ್ಷವನ್ನೇ ಹುಡುಕ್ತಿರ್ತೀವಿ. ಇತಿಹಾಸ ಅಂದರೂ ಸಂಘರ್ಷವನ್ನೇ ಹುಡುಕಬೇಕು ಅಂತ. ಹಾಗಿದ್ದರೆ ಜಗತ್ತಿನಲ್ಲಿ ಶಾಂತಿಯ ಇತಿಹಾಸವೇ ಇಲ್ವಾ, ಸಹಬಾಳ್ವೆ ಇತಿಹಾಸವೇ ಇಲ್ವಾ, ಸೌಹಾರ್ದತೆ ಇತಿಹಾಸವೇ ಇಲ್ವಾ, ಸಾಧನೆಗಳ ಇತಿಹಾಸವೇ ಇಲ್ವಾ? ಬರೀ ಸಂಘರ್ಷವನ್ನೇ ಇತಿಹಾಸ ಅಂತ ಚಿತ್ರಿಸುವಂಥ ಈ ಒಂದು ಪರಿಪಾಠ ಯಾಕೆ ಬೆಳೆದು ಬಂದಿದೆ ಅನ್ನುವಂಥ ಪ್ರಶ್ನೆ ನನಗೆ ಬರ್ತಾ ಇರುವಾಗ, ಈ ಸಂದರ್ಭದಲ್ಲಿ ಈ ವರ್ಗ ಸಂಘರ್ಷದ ಈ ಥಿಯರಿಯಿಂದ ನಾವು ಹೊರಗೆ ಬಂದರೆ ನಮಗೆ ಇತಿಹಾಸದ ಅನೇಕ ಸಂಗತಿಗಳು ಗೊತ್ತಾಗುತ್ತೆ. ಸಣ್ಣ ಉದಾಹರಣೆ ತಗೊಂಡ್ರೆ, ಪತ್ರಿಕೆಯಲ್ಲಿ ಓದ್ತಿದ್ದಾಗ ಒಂದು ಘಟನೆ ನಡೆದಂಥದ್ರ ಬಗ್ಗೆ ಒಂದು ಸಣ್ಣ ಸುದ್ದಿ ಬಂದಿತ್ತು. ಜಸ್ಟಿಸ್ ರಾಮಾಜೋಯಿಸರು ಪ್ರಯತ್ನ ಮಾಡಿ ಕಲಬುರಗಿ ಹತ್ತಿರ ಇರುವಂಥ ವಿಜ್ಞಾನೇಶ್ವರನ ಒಂದು ಸ್ಥಳವನ್ನು ಗುರುತಿಸಿ ಅಲ್ಲಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದ್ರು ಅಂತ.
ಈಗ ಆ ಸ್ಮಾರಕವನ್ನು ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಆ ವಿಜ್ಞಾನೇಶ್ವರ ಯಾರು ಏನು ಅಂತ ಹುಡ್ಕೊತದ್ದಕ್ಕೆ ಹೋದಾಗ ಮಿತಾಕ್ಷರಿ ಎನ್ನುವಂಥ ಒಂದು ಸಂಹಿತೆಯನ್ನು ನಮಗೆ ಕೊಟ್ಟಂಥದ್ದು, ಯಾಜ್ಞವಲ್ಕ್ಯ ಸ್ಮೃತಿಗೆ ಬರೆದಂಥ ಭಾಷ್ಯ, ಇದ್ರ ಬಗ್ಗೆ ಎಲ್ಲ ತುಂಬ ವಿವರವಾದಂಥದ್ದು ಬಂದಿದೆ. ಸಾವಿರಾರು ವರ್ಷಗಳ ಮುಂಚೆ ಕಾನೂನು ಹೇಗೆ ರಚನೆ ಆಗಿರಬೇಕು, ಆ ಕಾನೂನು ಹೇಗಿರಬೇಕು ಅನ್ನುವಂಥದ್ದು ಬರೆದಂಥ ನಮ್ಮ ಕರ್ನಾಟಕದ ಇಷ್ಟು ದೊಡ್ಡ ಒಬ್ಬ ದಾರ್ಶನಿಕ ವಿಜ್ಞಾನೇಶ್ವರನ ಬಗ್ಗೆ ನಮಗೆ ಓದಲಿಕ್ಕೆ ಎಲ್ಲೂ ಸಿಗ್ತಾನೇ ಇಲ್ಲ. ವಾಸ್ತವಿಕವಾಗಿ ಈ ಸಂಗತಿ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಬರಬೇಕಾದಂಥದ್ದು ಅಂತ ನನಗನ್ಸಿದಂಥದ್ದು. ಇಲ್ಲಿ ನಮ್ಮ ಬೆಂಗಳೂರಿನ ಪಕ್ಕದಲ್ಲೇ ಆನೇಕಲ್ಲಿದೆ. ಈ ಆನೇಕಲ್ನಲ್ಲಿ ಒಬ್ಬರು ಬಹಳ ದೊಡ್ಡ ಪಂಡಿತರು ಆಗಿ ಹೋದರು. ಆನೇಕಲ್ನಲ್ಲಿ ಹೋಗಿ ಕೇಳಿದ್ರೆ ತುಂಬ ಜನ ಇವತ್ತಿಗೂ ಹೇಳ್ತಾರೆ ಆನಕಲ್ಲು ಸುಬ್ರಾಯ ಶಾಸ್ತ್ರಿಗಳು ಅಂತ. ಆನಕಲ್ ಸುಬ್ರಾಯ ಶಾಸ್ತ್ರಿಗಳ ಬಗ್ಗೆ ಇರೋಂಥವ್ರಿಗೆಲ್ರಿಗೂ ಗೊತ್ತು. ಅಲ್ಲಿ ಆನೇಕಲ್ನಲ್ಲಿ ಅವರ ಸಾಧನೆ ಎಷ್ಟು ದೊಡ್ಡದಿತ್ತು. ಆನಕಲ್ ಸುಬ್ರಾಯ ಶಾಸ್ತ್ರಿಗಳ ಜ್ಞಾನವನ್ನು ನೋಡಿ ನಮ್ಮ ದೇಶದ ಅತಿ ದೊಡ್ಡ ವಿಜ್ಞಾನಿಗಳಲ್ಲೊಬ್ಬರಾದಂಥ ಜಗದೀಶ್ ಚಂದ್ರ ಬೋಸ್ ಅವರು ಅವರನ್ನು ಭೇಟಿಯಾಗಿದ್ದರು. ಆನಕಲ್ ಸುಬ್ರಾಯ ಶಾಸ್ತ್ರಿಗಳನ್ನು ಮುಂಬೈಗೆ ಕರೆಸ್ಕೊಂಡು ಅಲ್ಲಿ ಟಾಟಾ ರಿಸರ್ಚ್ ಸೆಂಟರ್ನಲ್ಲಿ ಆನಕಲ್ ಸುಬ್ರಾಯ ಶಾಸ್ತ್ರಿಗಳ ಜೊತೆ ಜಗದೀಶ್ ಚಂದ್ರ ಬೋಸ್ ಅವರು ಭೇಟಿಯಾಗಿ ಅನೇಕ ಸಂಗತಿಗಳನ್ನು ಚರ್ಚೆ ಮಾಡಿದ್ರು ಅಂತ. ಜಗದೀಶ್ ಚಂದ್ರ ಬೋಸ್ ಅವರು ಇವರ ಜ್ಞಾನವನ್ನು ನೋಡಿ ಅವಾಗ ಹೇಳಿದ್ರಂತೆ, ನೀವು ನಿಮ್ಮ ಬಗ್ಗೆ ಇರುವಂಥದ್ದೇನಾದರೂ ಮಾಹಿತಿ ಕೊಡಿ ಅಂತ. ಇವರು ನನ್ನ ಬಗ್ಗೆ ನಾನೇನು ಹೇಳಿ ಅಂದರೆ ದಯವಿಟ್ಟು ನಿಮ್ಮ ಆತ್ಮಕಥೆಯನ್ನು ಬರ್ಕೊಡಿ ಅಂತ. ಇವರು ಆ ತರಹದ್ದೇನೂ ಬರೆಯಲ್ಲ ಅಂತ ಜಗದೀಶ್ ಚಂದ್ರ ಬೋಸ್ ಅವರು ತುಂಬ ಆಗ್ರಹ ಮಾಡಿದ ಮೇಲೆ ಪ್ರಾಯಶಃ ಒಂದು 20-25 ಪುಟಗಳ ಒಂದು ಸಣ್ಣ ಪುಸ್ತಕ, ಒಂದು ಆನಕಲ್ ಸುಬ್ರಾಯ ಶಾಸ್ತ್ರಿಗಳ ಆತ್ಮಕಥೆದು ಒಂದು ಬಹಳ ಹಿಂದೆ ಪ್ರಕಾಶಿತವಾದಂಥದ್ದಿತ್ತು. ಸೊ ಹಾಗೆ ಆನಕಲ್ ಸುಬ್ರಾಯ ಶಾಸ್ತ್ರಿಗಳ ಜ್ಞಾನ ಎಷ್ಟಿತ್ತು ಅಂದರೆ ಪ್ರತಿ ನಮ್ಮ ಈ ಪಂಚಭೂತಗಳಲ್ಲಿ ಅದರಲ್ಲಿ ಅದರ ಗುಣ ಸ್ವಭಾವ ಹೇಗಿದೆ ಅನ್ನುವಂಥದ್ದು ಅವ್ರಿಗೆ ತುಂಬ ಜಾಸ್ತಿ ಗೊತ್ತಿತ್ತು ಅಂತ. ಸೊ ಈಗ ವಾಯುವಿನ ಬಗ್ಗೆ ತಿಳ್ಕೋಬೇಕು, ಗಾಳಿ ಬಗ್ಗೆ ತಿಳ್ಕೋಬೇಕು ಅಂದರೆ ವಿಮಾನವನ್ನು ಕಂಡು ಹಿಡಿದಂಥವರು ಅಂತ ಹೇಳ್ತೀವಿ ನಾವು, ರೈಟ್ ಬ್ರದರ್ಸ್ ಅಂತ. ಅವರು ಬಂದು ಆನಕಲ್ ಸುಬ್ರಾಯ ಶಾಸ್ತ್ರಿಗಳ ಜೊತೆ ಕೂತು ಗಾಳಿಯ ಗುಣ ಸ್ವಭಾವವನ್ನು ಚರ್ಚೆ ಮಾಡಿ ಒಂದು ವಸ್ತು ಗಾಳಿನಲ್ಲಿ ಹಾರಬೇಕಿದ್ರೆ ಏನಾಗಬೇಕು ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಿ ಹೋದರು ಅನ್ನುವಂಥದ್ದು ಇವತ್ತಿಗೂ ದಾಖಲೆಗಳ ಸಹಿತ ಇರುವಂಥದ್ದು ಒಂದು ಸಂಗತಿ ಇದೆ. ಆದರೆ ಈ ತರಹದ ಆನಕಲ್ ಸುಬ್ರಾಯ ಶಾಸ್ತ್ರಿಗಳ ಬಗ್ಗೆ ನಾವು ಯಾವುದೇ ಪಠ್ಯಪುಸ್ತಕದಲ್ಲಿ ನಮ್ಮ ಇತಿಹಾಸದಲ್ಲಿ ಮಕ್ಕಳಿಗೆ ನಾವು ಕಲಿಸುವಂಥದ್ದು ಇಲ್ಲವೇ ಇಲ್ಲ. ಸೊ ಹಾಗಾಗಿ ಈ ತರಹದ ಆನಕಲ್ ಸುಬ್ರಾಯ ಶಾಸ್ತ್ರಿಗಳ ಬಗ್ಗೆ ಇಂಥ ಒಂದಷ್ಟು ಸಂಗತಿಗಳನ್ನು ಪಠ್ಯಪುಸ್ತಕದಲ್ಲಿ ತರಬೇಕಾದಂಥ ಅಗತ್ಯ ಇದೆ. ಹೀಗೆ ಪ್ರತಿಯೊಂದು ಕ್ಷೇತ್ರದ ಬಗ್ಗೆಯೂ ಒಂದು ಇತಿಹಾಸ ನಿರ್ಮಾಣ ಆಗಬಹುದಾದಂಥದ್ದು ಅಂತ. ವಿಜ್ಞಾನ ಕ್ಷೇತ್ರದಲ್ಲೇ ತಗೊಂಡ್ರೆ 16 ಕ್ಷೇತ್ರಗಳಿದೆ. ರಸಾಯನಶಾಸ್ತ್ರದ ಕ್ಷೇತ್ರ, ಭೌತಶಾಸ್ತ್ರ, ಖಗೋಳಶಾಸ್ತ್ರ, ಪ್ರತಿಯೊಂದಕ್ಕೂ ತನ್ನದೇ ಆದಂಥ ಒಂದು ಇತಿಹಾಸವಿದೆ. ಆ ಇತಿಹಾಸವನ್ನು ಮಕ್ಕಳಿಗೆ ಕಲಿಸುವಂಥದ್ದಾಗಬೇಕು. ಪ್ರವಾಸಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗುವಂಥದ್ದು ಒಂದು ಪರಿಪಾಠ ಇತ್ತು. ನಾವೆಲ್ಲ ಶಾಲೆಯಲ್ಲಿ ಓದುವಾಗ ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳಕ್ಕೆ ಶಾಲೆ ಕಡೆಯಿಂದ ಟ್ರಿಪ್ ಅಂತ ಕರ್ಕೊಂಡು ಹೋಗ್ತಿದ್ರು. ಇವಾಗಲೂ ಆ ತರಹದ್ದು ತುಂಬ ಕಡೆ ಶಾಲೆ ಮಕ್ಕಳನ್ನು ಕರ್ಕೊಂಡ್ಬರ್ತಾರೆ. ಈಗ ಬೇಲೂರು, ಹಳೇಬೀಡು ಅಂತ ಸ್ಥಾನಗಳಲ್ಲಿ ನೋಡ್ತಾ ಹೋದರೆ ಅಲ್ಲಿ ಆ ಶಿಲ್ಪಕಲೆಯನ್ನು ನೋಡಿ ಅದು ಎಷ್ಟು ಅದ್ಭುತವಾದಂಥದ್ದು. ಇತ್ತೀಚೆಗೆ ತಾನೇ ಯಾರೋ ಫೇಸ್ಬುಕ್ನಲ್ಲಿ, ವಾಟ್ಸಪ್ಪಲ್ಲಿ, ಟ್ವಿಟ್ಟರ್ನಲ್ಲಿ ಈ ಪೋಸ್ಟ್ಗಳು ಬರ್ತಾ ಇದ್ದಂತ ನಾನು ನೋಡಿದೆ. ಅಲ್ಲಿ ಹಳೇಬೀಡಿನ ದೇವಸ್ಥಾನದಲ್ಲಿರುವಂಥ ಕಂಬಗಳು ಎಷ್ಟು ವಿಶೇಷವಾಗಿದೆ ಅಂದರೆ, ಅಷ್ಟು ದೊಡ್ಡ ಕಂಬ ಮತ್ತು ಅಷ್ಟು ನುಣುಪಾದ ಒಂದು ಫಿನಿಶಿಂಗ್ ಅದಕ್ಕೆ ಕೊಡಬೇಕು ಅಂದರೆ ಅದು ಹಾಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಟರ್ನಿಂಗ್ ಪ್ರೋಸೆಸ್ನಲ್ಲೇ ಅದನ್ನು ತರಬಹುದಾದಂಥದ್ದು ಅಂತ. ಅಂದರೆ ಇಷ್ಟು ದೊಡ್ಡ ಕಂಬವನ್ನು ಟರ್ನಿಂಗ್ಗೊಂದು ತಗೊಂಬಂದು ಮಾಡಲಿಕ್ಕೆ ಅವತ್ತು ಎಷ್ಟು ಬೃಹದಾಕಾರವಾದಂಥ ಯಂತ್ರಗಳು ಇದ್ದಿರಬೇಕಾಗಿತ್ತು. ಯಾವ ತಂತ್ರಜ್ಞಾನದ ಮೂಲಕ, ಟೆಕ್ನಾಲಜಿ ಮೂಲಕ ಈ ತರಹದ್ದು ಫಿನಿಶಿಂಗ್ ಕೊಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಬಳಸಿದಂಥ ಮಷಿನರಿ ಏನಿದ್ದಿರಬಹುದು, ಇದೇ ಒಂದು ಯೋಚನೆ ಮಾಡಿದ್ರೆ ತುಂಬ ಅದ್ಭುತ ಅಂತ ಅನಿಸುತ್ತೆ. ಹಾಗೆ ಬೇಲೂರು, ಹಳೇಬೀಡು ಇಲ್ಲೆಲ್ಲ ಹೋದಾಗ ಇಷ್ಟು ಸೂಕ್ಷ್ಮವಾದ ಕೆತ್ತನೆಯನ್ನು ನಾವು ನೋಡ್ತೀವಿ. ಈಗ ಒಂದು ಶಿಲಾಬಾಲಿಕೆಯನ್ನು ತೋರಿಸಿದ್ರು. ಆಕೆ ಸರ ಹಾಕ್ಕೊಂಡಿದ್ದಾಳೆ. ಆಕೆಯ ದೇಹಕ್ಕೆ ಮತ್ತು ಸರಕ್ಕೆ ಮಧ್ಯದಲ್ಲಿ ಎಷ್ಟು ಜಾಗ ಇದೆ ಅಂತ ಕೈ ಹೀಗಿಟ್ಟು ತೋರಿಸ್ತಾರೆ. ಅಂದರೆ
ಇಷ್ಟು ಸೂಕ್ಷ್ಮವಾದ ಕೆತ್ತನೆ ಕಲ್ಲಿನಲ್ಲಿ ಎಲ್ಲೋ ಮತ್ತೆ ಅಂಟಿಸಿ ಈ ತರಹದ್ದು ಮಾಡಿದೆ. ಆ ಶಿಲ್ಪಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾನೆ ಅನ್ನುವಂಥದ್ದು, ಕೆತ್ತಲಿಕ್ಕೆ ಅವನ ಕೌಶಲ್ಯ ಎಷ್ಟಿತ್ತು ಅನ್ನುವಂಥದ್ದು ಒಂದು ಮಹತ್ವ. ಶಿಲ್ಪಿಗೆ ನಿಜಕ್ಕೂ ಅದರ ಶ್ರೇಯ ಸಲ್ಲಬೇಕು. ಅದರ ಜೊತೆಗೆ ಆ ಕೆತ್ತಕ್ಕೆ ಆತ ಬಳಸ್ತಿದ್ದಂಥ ಯಂತ್ರಗಳು ಯಾವ್ಯಾವುದು ಅಲ್ಲಿ ಒಂದು ತೋರಿಸಿದ್ರು. ಸರ ಇದೆ, ಸರದ ಒಳಗಿರುವಂಥ ಮಣಿಯನ್ನು ಪೋಣಿಸ್ತಂಥದ್ದಕ್ಕೆ ಅನ್ನುವಂಥದ್ದು ಒಂದು ಮಣಿ, ಅದರಲ್ಲೊಂದು 0.2 mm ಒಂದು ಸಣ್ಣ ಸರಳ ಹೀಗೆ ಈ ಕಡೆಯಿಂದ ಆ ಕಡೆಗೆ ಸರಿಸ್ತಾರೆ. 0.5 mm ಅಷ್ಟು ಸಣ್ಣದಾದಂಥ ಒಂದು ರಂಧ್ರ ಇದೆ ಕಲ್ಲಿನಲ್ಲಿ. ಇಷ್ಟು ದೊಡ್ಡ ಕಲ್ಲಿನಲ್ಲಿ ಅವತ್ತು ಇಷ್ಟು ಸಣ್ಣ ರಂಧ್ರವನ್ನು ಮಾಡಬೇಕಿದ್ರೆ ಅದಕ್ಕೆ ಬಳಸಿದಂಥ ಇನ್ಸ್ಟ್ರೂಮೆಂಟ್ಗಳು ಏನು, ಈ ಇನ್ಸ್ಟ್ರೂಮೆಂಟನ್ನು ತಯಾರು ಮಾಡಿದ್ದು ಹೇಗೆ, ಈ ಸಬ್ಜೆಕ್ಟಿನ ಇತಿಹಾಸವೇ ಗೊತ್ತಿಲ್ವಲ್ಲ ನಮಗೆ. ಇವತ್ತು ಇನ್ಸ್ಟ್ರುಮೆಂಟೇಷನ್ ಅನ್ನೋದು ಇಷ್ಟು ದೊಡ್ಡ ಸಬ್ಜೆಕ್ಟು, ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕಲಿಸುವಂಥದ್ದು. ಒಂದು ಆ ಇನ್ಸ್ಟ್ರುಮೆಂಟೇಷನ್ದು ಮೆಕ್ಯಾನಿಕಲ್ ಇನ್ಸ್ಟ್ರೂಮೆಂಟಿಂದ ಹಿಡಿದು ಎಲೆಕ್ಟ್ರಾನಿಕ್ವರೆಗೆ ಎಲ್ಲವೂ ಅದರಲ್ಲಿ ಶಿಕ್ಷಣ ನಡೆಯುತ್ತೆ. ಆದರೆ ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಈ ತರಹದ ಬಳಸ್ತಿದ್ದಂಥ ಇನ್ಸ್ಟ್ರೂಮೆಂಟ್ಗಳಿದ್ದಂಥದ್ದಕ್ಕೆ ಇನ್ಸ್ಟ್ರುಮೆಂಟೇಷನ್ ಹೇಗೆ ಡೆವಲಪ್ ಆಯಿತು? ಯಾವುದೋ ಒಂದು ಲೋಹ ಅದು 0.5 mm ರಂಧ್ರ ಕೊರಿಬಹುದಾದಂಥದ್ದು ಕಲ್ಲಿನಲ್ಲಿ ಕೊರಿಬೋದಾದರೆ ಅದು ಇನ್ನೆಷ್ಟು ಶಕ್ತಿಶಾಲಿ ಇರಬೇಕಾಗಿತ್ತು. ಆ ಶಕ್ತಿಶಾಲಿ ಒಂದು ಸರಳನ್ನು ತಯಾರು ಮಾಡಲಿಕ್ಕೆ ಏನೇನು ಲೋಹ ಬಳಸಿದ್ರು? ಅದು ಕೇವಲ ಒಂದು ಲೋಹ ಆಗಿತ್ತು ಅಥವಾ ಲೋಹದ ಮಿಶ್ರಣ ಆದಂಥ ಒಂದು ಅಲಾಯ್ ತಯಾರು ಮಾಡಿದ್ರು. ಇಂಥ ಸೂಕ್ಷ್ಮ ಸಂಗತಿಗಳ ಬಗ್ಗೆ ಎಲ್ಲೂ ನಮ್ಮ ಶಿಕ್ಷಣದಲ್ಲಿ ಉಲ್ಲೇಖನೇ ಇಲ್ಲದೆ ಇರುವಂಥದ್ದು, ಅದು ಎಲ್ಲೂ ಬರದೇನೆ ಇರುವಂಥದ್ದು. ಇತಿಹಾಸದಲ್ಲಿ ಈ ಎಲ್ಲ ಸಂಗತಿಗಳಿಗೆ ಏನೊಂದು ಸ್ಥಾನ ಸಿಗಬೇಕಾಗಿತ್ತು ಅದು ಸಿಗದೇನೆ ಇರುವಂಥದ್ದು ಒಂದು ವಿಡಂಬನೆ ಅಂತ ಅನಿಸುತ್ತೆ. ಹಾಗಾಗಿ ನಮ್ಮ ಇತಿಹಾಸದಲ್ಲಿ ಈ ತರಹದ ಶಾಂತಿ ಕಾಲದ ಇತಿಹಾಸ, ಸಾಧನೆಗಳ ಇತಿಹಾಸ, ಸೌಹಾರ್ದತೆ ಇತಿಹಾಸಕ್ಕೂ ಅಷ್ಟೇ ಸ್ಥಾನ ಸಿಗಬೇಕು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಅಂದ್ರೆ ಇತಿಹಾಸ ಅಂದ್ರೆ ಹೀಗಿತ್ತು ಅನ್ನೋಂಥದ್ದನ್ನ ನಾವು ಕಲ್ತಿರೋದಷ್ಟೇ. ಆದ್ರೆ ಇತಿಹಾಸದ ವ್ಯಾಪ್ತಿ ತುಂಬಾ ದೊಡ್ಡದಾಗಿದೆ. ನೀವು ಹೇಳಿದ ಹಾಗೆ ವಾಸ್ತುಶಿಲ್ಪ ಆಗಿರ್ಬೋದು, ಶಿಲ್ಪಕಲೆ ಆಗಿರ್ಬೋದು, ಕೆತ್ತನೆ ಆಗಿರ್ಬೋದು, ಒಂದು ಮನೆ ನಿರ್ಮಾಣದಿಂದ ಹಿಡಿದು ನಗರ ನಿರ್ಮಾಣದಿಂದ ಹಿಡಿದು ಎಲ್ಲಾನು ಸೂಕ್ಷ್ಮ ಸಂಗತಿಗಳು ಅದ್ರೊಳಗೆ ಬರುತ್ತೆ. ಆದರೆ ಈ ಥರದ ವಿಷಯಗಳನ್ನು ಬಿಟ್ಟು ನಾವು ಈಗಲೂ 8, 9, 10ನೇ ತರಗತಿಯ ಪಠ್ಯಗಳಾಗಿರ್ಬೋದು, ಪದವಿನಲ್ಲಿ ಇತಿಹಾಸ ಓದುವಂತಹ ಪಠ್ಯಗಳಾಗಿರ್ಬೋದು, ಎಲ್ಲದರಲ್ಲೂ ಆಧುನಿಕ ಯುರೋಪಿನ ಇತಿಹಾಸ, ಮಧ್ಯಯುಗೀನ ಯುರೋಪಿನ ಇತಿಹಾಸ, ಆಫ್ರಿಕಾದ ಇತಿಹಾಸ, ಹೀಗೆ ಬೇರೆ ದೇಶಗಳದ್ದೇ ಓದ್ತಿದ್ದೀವಿ. ಓದಬಾರ್ದು ಅಂತ ಪ್ರಶ್ನೆ ಅಲ್ಲ. ಪ್ರಪಂಚದ ಇತಿಹಾಸದ ಜೊತೆಗೆ ನಮ್ಮ ಸ್ಥಳೀಯ ಇತಿಹಾಸವನ್ನು ಕಲ್ತ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ. ತುಂಬ ಪ್ರಮುಖವಾದಂಥ ಸಂಗತಿ ಇದು ಅಂತ. ದುರ್ದೈವ ಅಂದರೆ ಸ್ವಾತಂತ್ರ್ಯ ಬಂದ ಮೇಲಿಂದ ನಮ್ಮ ಇತಿಹಾಸವನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದಂಥ ಒಂದು ಸಂಗತಿ ಕಾಣಿಸುತ್ತೆ. ಯಾವುದೋ ಒಂದು ಎಜೆಂಡಾ ಇಟ್ಕೊಂಡು ಇತಿಹಾಸದ ಕೆಲವು ಸಂಗತಿಗಳನ್ನು ಮುಂದೆ ತಂದಂಥದ್ದು, ಇನ್ನು ಕೆಲವು ಸಂಗತಿಗಳನ್ನು ಹಾಗೆ ಮುಚ್ಚಿಟ್ಟಂಥದ್ದು ಅಥವಾ ಅರ್ಧಂಬರ್ಧ ಹೇಳುವಂಥದ್ದು, ಇಂಥ ಒಂದು ಪರಿಪಾಠ ಬೆಳೆದು ಬಂದಿರುವಂಥದ್ದು ಒಂದು ಬಹಳ ದೊಡ್ಡ ದುರಂತ ಅಂತ ನನಗನ್ಸುತ್ತೆ. ಒಂದು ಉದಾಹರಣೆಗೆ ನೀವು ನಮ್ಮ ದೇಶದ ಇತಿಹಾಸ ಅಂತ ಕೇಳಿದಾಗ ಈಗ ಅವ್ರು ಏನು ಬರೆದಿದ್ದಾರೆ ಆ ಇತಿಹಾಸವನ್ನೇ ತಗೊಳಕ್ಕೆ ಹೋದರೆ ಅದು ಹೇಗಿದೆ? ಮೊಘಲ್ ಸಾಮ್ರಾಜ್ಯ ತುಂಬ ವೈಭವಶಾಲಿ ಸಾಮ್ರಾಜ್ಯ ಆಗಿತ್ತು. ಇಲ್ಲಿ ಮೊಘಲರ ಆಡಳಿತ ಅಂತ್ಯ ಆಗೋಷ್ಟೊತ್ತಿಗೆ ಬ್ರಿಟಿಷರು ಬಂದರು ಅಂತ. ಆದರೆ ಇದು ಎರಡರ ನಡುವಿನ ಒಂದು ಕಾಲ ಇದೆ. ಆ ಕಾಲ ಎಷ್ಟಿತ್ತು ಅಂತಂದರೆ ಅದು ಹೇಗಿತ್ತು ಅಂದರೆ, ಮೊಘಲರು ಸಂಪೂರ್ಣ ಸೋತು ಮರಾಠರ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿ ಬೆಳೆದಿತ್ತು ಅಷ್ಟೊತ್ತಿಗೆ ಅಂದರೆ, ದಕ್ಷಿಣದಲ್ಲಿ ಇಲ್ಲಿ ಮಹಾರಾಷ್ಟ್ರದಿಂದ ಶುರುವಾಗಿ ಆಫ್ಘಾನಿಸ್ತಾನದವರೆಗೆ ಈ ಸಾಮ್ರಾಜ್ಯ ಇತ್ತು. ಅದಕ್ಕೆ ಹೇಳ್ತಿದ್ರು ಅಟಕ್ನಿಂದ ಕಟಕ್ವರೆಗೆ ಅಂತ. ಅಟಕ್ ಆಫ್ಘಾನಿಸ್ತಾನದಲ್ಲಿರುವಂಥ ಪ್ರದೇಶ, ಕಟಕ್ ಒರಿಸ್ಸಾದಲ್ಲಿ. ಇಲ್ಲಿಯವರೆಗೆ ಒಂದು ದೊಡ್ಡ ಸಾಮ್ರಾಜ್ಯ ಇತ್ತು. ಇಡೀ ಸಾಮ್ರಾಜ್ಯದಲ್ಲಿ ಮೊಘಲರ ಆಡಳಿತ ಎಲ್ಲೂ ಇರಲಿಲ್ಲ ಅಂತ. ಈಗ ಮೊನ್ನೆ ಒಬ್ಬರು ಇತಿಹಾಸಕಾರರು ಮಾತನಾಡ್ತಾ ಈ ದಿನಚರಿಯನ್ನು ಒಂದು ಹೇಳ್ತಾ ಹೇಳಿದ್ರು. ಬಹದ್ದೂರ್ ಶಾ ಜಫರ್ನ ಮೊಘಲ್ ಆಡಳಿತ ಎಲ್ಲಿವರೆಗಿತ್ತು ಅಂದರೆ ದಿಲ್ಲಿಯ ಚಾಂದನಿ ಚೌಕಿನ 4-5 ರಸ್ತೆಗಳಿಗೆ ಸೀಮಿತವಾಗಿ ಬಂದು ನಿಂತುಬಿಟ್ಟಿತ್ತು ಅಷ್ಟೇ ಅಂತ. ಅವರು ಇದನ್ನು ದಾಖಲೆ ಸಮೇತ ಅದನ್ನು ತೋರಿಸಿದ್ರು, ಹೇಳಿದ್ರು.
ಈ ತರಹದ ಇತಿಹಾಸ ಇಡೀ ಮೊಘಲ್ ಸಾಮ್ರಾಜ್ಯದ ಇತಿಹಾಸ. ದಿಲ್ಲಿಯ ಚಾಂದನಿ ಚೌಕ್ನ 5 ರಸ್ತೆಗಳು 6 ರಸ್ತೆಗಳು ಬಂದು ನಿಂತಿತ್ತು, ಅದಕ್ಕಿಂತ ಹೊರಗೆ ಯಾರೂ ಕೇಳ್ತಿರ್ಲಿಲ್ಲ ಮೊಘಲರನ್ನ ಅಂತ. ಆದರೆ ಪಠ್ಯಪುಸ್ತಕದಲ್ಲಿ ಇದಕ್ಕೆ ಸಂಪೂರ್ಣ ವಿರುದ್ಧವಾದಂತಹ ಸಂಗತಿಗಳನ್ನೇ ನಮಗೆ ಬಿಂಬಿಸ್ತಿರುವಂಥದ್ದು ಇದು ಇತಿಹಾಸಕ್ಕೆ ಮಾಡ್ತಿರೋ ಒಂದು ಅಪಚಾರ ಅಂತ ಅನಿಸುತ್ತೆ. ಇವಾಗ ಪಶ್ಚಿಮದ ಇತಿಹಾಸವನ್ನ ನೋಡಿದ್ರೆ ಅದೆಲ್ಲ ಬರೀ ಸಂಘರ್ಷ, ಯುದ್ಧನೇ ನಾವು ನೋಡ್ತೀವಿ. ಆದ್ರೆ ಭಾರತದ ಇತಿಹಾಸ ಅಂತ ಬಂದಾಗ ನಾವು ಯಾವತ್ತೂ ಯುದ್ಧ ಅಂತ ಹೇಳಿದ್ರೆ ನಾವಾಗೇನೆ ದಾಳಿ ಮಾಡಿರುವಂಥದ್ದನ್ನ ನಾವು ನೋಡಲ್ಲ. ನಮ್ಮ ಪಾಡಿಗೆ ನಾವು ಶಾಂತಿಯನ್ನ ಬಯಸಿ ನಾವು ಆರಾಮಾಗಿದ್ದಂತಹ ದೇಶ. ಎಲ್ಲ ಕ್ಷೇತ್ರಗಳಲ್ಲೂ ರಾಜರು ನಮ್ಮ ಕೊಡುಗೆಯನ್ನ ಕೊಟ್ಟಿದ್ದಾರೆ, ಸಾಹಿತ್ಯ ಆಗಿರ್ಬೋದು, ಬೇರೆ ಯಾವುದೇ ಕ್ಷೇತ್ರವನ್ನ ತಗೊಂಡ್ರೆ. ಹೀಗಿರ್ಬೇಕಾದ್ರೆ ಈ ವಿಷಯಗಳನ್ನ ಅಂದ್ರೆ ಇನ್ನು ಮುಂದೆ ಅಳವಡಿಸ್ಕೊಳ್ಳೋದ್ರಲ್ಲಿ ಯಾವ ರೀತಿಯ ಕೊರತೆ ಅಥವಾ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣ್ತಾ ಇದೆ? ತಾವು ಹೇಳಿದ ಹಾಗೆ ಭಾರತ ತನ್ನ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಅನಗತ್ಯವಾಗಿ ಯಾವ ದೇಶದ ಮೇಲೂ ಹೋಗಿ ದಾಳಿ ಮಾಡಿದ ಇತಿಹಾಸ ಇಲ್ಲ. ಪರಾಕ್ರಮ ಇರಲಿಲ್ವ ಅಂದರೆ ಹಾಗೇನಿಲ್ಲ. ಈಗ ಮಲೇಷ್ಯಾ ನಾವು ಇತಿಹಾಸ ತಗೊಳಕ್ಕೆ ಹೋದರೆ ಮಲೇಷ್ಯಾ ಜೊತೆ ಭಾರತದ ವ್ಯಾಪಾರ ನಿನ್ನೇನ ಇವತ್ತಿಂದಲ್ಲ, ಅದಕ್ಕೆ ಇತಿಹಾಸ ಸಾವಿರಾರು ವರ್ಷಗಳಿಂದ ಮಲೇಷ್ಯಾ ಜೊತೆ ವ್ಯಾಪಾರ ಮಾಡ್ತಿರುವಂಥದ್ದಿದೆ. ಈ ವ್ಯಾಪಾರದ ಸಂದರ್ಭದಲ್ಲಿ ಮಲೇಷ್ಯಾದಲ್ಲಿದ್ದಂಥ ರಾಜರು ಭಾರತದ ವ್ಯಾಪಾರಿಗಳಿಗೆ ತೊಂದರೆ ಕೊಡ್ತಿದ್ರು ಅನ್ನೋಕ್ಕೋಸ್ಕರ ರಾಜರಾಜ ಚೋಳ ಇಲ್ಲಿಂದ ದಂಡೆತ್ತಿ ಹೋಗಿ ಮಲೇಷ್ಯಾವನ್ನು ಗೆದ್ದಂಥದ್ದು. ನಮ್ಮ ದೇಶದ ಅತ್ಯಂತ ಪ್ರಬಲವಾದ ನೌಕಾಸೇನೆಯನ್ನು ಕಟ್ಟಿದಂಥದ್ದು ರಾಜರಾಜ ಚೋಳ. ಹಾಗಾಗಿ ನಮ್ಮ ಭಾರತೀಯ ನೌಕಾಸೇನೆಯಲ್ಲೂ ಇದ್ದಂಥ ಅತೀ ದೊಡ್ಡ ಯುದ್ಧ ಹಡಗಿಗೆ ಹೆಸರು INS ಚೋಳ ಅಂತ ಇತ್ತು, ಇದನ್ನು ಸ್ಮರಣೆ ಮಾಡ್ಕೊಳ್ಳೋಕ್ಕೋಸ್ಕರ. ಹಾಗೆ ನಮ್ಮ ಗೆಲ್ಲಕ್ಕಾಗಲ್ವ ಅಂದರೆ ಇಲ್ಲಿಂದ ಸೈನ್ಯವನ್ನು ದೋಣಿಗಳಲ್ಲಿ ಹಡಗುಗಳಲ್ಲಿ ತಗೊಂಡು ಹೋಗಿ ಬೇರೆ ದೇಶದ ಮೇಲೆ ದಾಳಿ ಮಾಡಿ ಗೆದ್ದು ಬರೋಷ್ಟು ಪರಾಕ್ರಮ ನಮ್ಮ ದೇಶದ ರಾಜರಿಗೆ ಇದ್ದೇ ಇತ್ತು. ಆದರೆ ಯುದ್ಧ ಮಾಡಿ ಗೆದ್ದು ಅದಷ್ಟಕ್ಕೆ ಸಮಾಧಾನ ಪಟ್ಕೊಳ್ಳುವಂಥವ್ರಲ್ಲ. ಇಲ್ಲಿದ್ದಂಥ ಅನೇಕ ರಾಜರು ಜನರ ಶಾಂತಿ ನೆಮ್ಮದಿ ಇದರ ಕಡೆ ಗಮನ ಕೊಡ್ತಾ ಅವರ ಸುಖವಾದ ಜೀವನ ನಡೆಸೋಕ್ಕೇನು ಬೇಕು ಈ ತರಹದ ಅನೇಕ ಸಂಗತಿಗಳಿಗೆ ಕೊಡುಗೆಗಳನ್ನು ಕೊಟ್ಟಂಥದ್ದಿದೆ. ಈಗ ನಾವು ಅದಕ್ಕೆ ನೋಡ್ತೀವಿ, ವಿದ್ವಾಂಸರು, ಪಂಡಿತರು, ಕಲಾಕಾರರು ಹೀಗೆಲ್ಲ ಇದ್ದವರಿಗೆ ಹಿಂದಿನ ಸಂದರ್ಭದಲ್ಲಿ ರಾಜಾಶ್ರಯ ಅನ್ನುವಂಥದ್ದು ಒಂದು ಸಿಗ್ತಿತ್ತು. ಕವಿಗಳು, ನಾಟಕಕಾರರು, ಹೀಗೆ ಒಬ್ಬ ಕಾಳಿದಾಸನಿಗೆ ಭೋಜರಾಜ ಆಶ್ರಯ ಕೊಟ್ಟಿದ್ದ. ಹೀಗೆ ಸಂಗೀತಗಾರರಿಗೆ, ಕಲಾವಿದರಿಗೆ ಎಲ್ರಿಗೂ ರಾಜರು ಒಂದು ಆಶ್ರಯ ಕೊಟ್ಟು ಅದೆಲ್ಲವನ್ನೂ ಪೋಷಣೆ ಮಾಡ್ತಿದ್ರು. ಈ ಶಾಂತಿ ಕಾಲದ ಇತಿಹಾಸವು ತುಂಬ ದೊಡ್ಡದಾದಂಥ ಒಂದು ಕೊಡುಗೆಯನ್ನು ಜನಜೀವನಕ್ಕೆ ಇರುವಂಥದ್ದು ಗುರುತಿಸಬೇಕಾದ ಅಗತ್ಯ ಇದೆ. ಇವತ್ತು ನಾವು ಇದನ್ನು ಮೇನ್ ಸ್ಟ್ರೀಮ್ ಈ ಶಿಕ್ಷಣದಲ್ಲಿ, ಎಜುಕೇಷನಲ್ಲಿ ಇದನ್ನು ತರಬೇಕಾದಂಥದ್ದು ಅಗತ್ಯ ಇದೆ. ಹೊಸ ಶಿಕ್ಷಣ ನೀತಿ ಬರುವಂಥದ್ದಿದೆ, ಅದರೊಳಗೆ ಇಂಥ ಒಂದಷ್ಟು ಸಂಗತಿಗಳು ಸೇರಬಹುದು ಅಂತ ನನ್ನ ಆಶಯ. ಪಠ್ಯದಲ್ಲಿ ಮತ್ತು ಶಿಕ್ಷಣ ಕ್ರಮದಲ್ಲಿ ಈ ಥರದೊಂದು ಇತಿಹಾಸ ಸೇರಬೇಕು ಅಂತ ನೀವು ಹೇಳಿದ್ರಿ. ಆದರೆ ಆ ಥರ ಸೇರಿಸೋದಕ್ಕೆ ನಮ್ಮಲ್ಲಿ ಈಗಿನ ಆಡಳಿತ ಆಗಿರ್ಬೋದು ಅಥವಾ ಚಿಂತಕರದೊಂದು ವಲಯ ಆಗಿರ್ಬೋದು, ಅವರು ಎಷ್ಟು ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಯಾಕಂದರೆ ನೀವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ರಿ ವಾಮಪಂಥೀಯರು, ಬಲಪಂಥೀಯರು ಅಂತ ಹೇಳಿ. ಈ ಪಂಥೀಯರು ಅನ್ನೋರು ಇತಿಹಾಸವನ್ನು ಕಟ್ಟುವಲ್ಲಿ ಅಥವಾ ಕೆಡವುವಲ್ಲಿ ಯಾವ ರೀತಿಯ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ? ಸಮಸ್ಯೆ ಆಗಿರುವಂಥದ್ದೇ ಇದು. ನಾನು SL ಭೈರಪ್ಪನವ್ರು ಬರೆದಂಥ ಭಿತ್ತಿ ಇದನ್ನು ಓದುವಾಗ ಈ ಒಂದು ಸಂಗತಿ ಅವರು ಉಲ್ಲೇಖ ಮಾಡಿದ್ದಾರೆ. ಇತಿಹಾಸದ ಬಗ್ಗೆ ಲೇಖನ ಏನಿರಬೇಕು, ಇತಿಹಾಸದ ಲೇಖನ ಹೇಗಿರಬೇಕು ಅನ್ನೋಕ್ಕೆ ಒಂದು ತಜ್ಞರ ಸಮಿತಿ ರಚನೆ ಆಯಿತು. ಅದರಲ್ಲಿ ಬಂದಂಥ ಚರ್ಚೆಗಳಿಗೆ ಭೈರಪ್ಪನವರು ಉತ್ತರ ಕೊಡ್ತಾ ಅಲ್ಲೊಂದು ಮಾತನ್ನು ಹೇಳಿದ್ರು. ಇತಿಹಾಸ ಅಂದರೆ ಏನಿದೆ ಅದನ್ನು ಜನರ ಮುಂದೆ ಇಡುವಂಥದ್ದು, ಅದರಿಂದ ಏನು ಪಾಠ ಕಲಿಬೇಕು ಅನ್ನುವಂಥದ್ದನ್ನು ತಿಳಿಸ್ಬೇಕು. ಹಾಗೆ ಹೇಳಿ ಇತಿಹಾಸದ ಘಟನೆಗಳನ್ನೇ ಮರೆಮಾಚಿ ಜನರನ್ನು ತಪ್ಪು ದಾರಿಗೆ ಎಳೆಯಕ್ಕೆ ಹೋಗಬಾರ್ದು ಅನ್ನುವಂಥ ಸಂಗತಿಯನ್ನು SL ಭೈರಪ್ಪನವರು ಆ ಮೀಟಿಂಗ್ನಲ್ಲಿ ಹೇಳಿದ್ರು. ಅದರ ಪರಿಣಾಮ ಏನು ಅಂದರೆ ಅದರ ನಂತರದ ಯಾವ ಮೀಟಿಂಗಿಗೂ SL ಭೈರಪ್ಪನವ್ರನ್ನ ಕರೆದು ಆ ಸಮಿತಿಯಿಂದ ಹೊರಗೆ ಹಾಕಿಬಿಟ್ಟಿದ್ರು ಅವರನ್ನು ಅಂತ. ಅಂದರೆ ಈ ರೀತಿ ಲಾಬಿಗಳು ಸೇರಿಕೊಂಡು ಇತಿಹಾಸವನ್ನು
ಒಂದು ಜನರಿಂದ ಮರೆಮಾಚುವಂಥ ಒಂದು ದೊಡ್ಡ ಮಾಫಿಯಾ ಥರ ಕೆಲಸ ಮಾಡ್ತಿರುವಂಥದ್ದು ಇತಿಹಾಸಕ್ಕಾಗ್ತಿರುವಂಥ ತುಂಬ ದೊಡ್ಡ ಅಪಚಾರ ಅಂತ ಅನಿಸುತ್ತೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥದ್ದು ಅಂದರೆ ಈ ಸ್ವತಂತ್ರ ಪ್ರಾಪ್ತಿಗೋಸ್ಕರ ಎಷ್ಟು ಜನರು ಕೆಲಸ ಮಾಡಿದ್ರು ಅನ್ನೋಂಥದ್ದು ಕೇವಲ ನಾವು ಮಹಾತ್ಮ ಗಾಂಧಿಯವರು ಮಾತ್ರ ಅವ್ರ ಪ್ರಯತ್ನದಿಂದಲೇ ಸ್ವಾತಂತ್ರ್ಯ ಬಂತು ಅಂತ ಬಿಂಬಿಸೋಕ್ಕೆ ಹೋಗ್ತೀವಿ. ನಾನೀಗ ಮಹಾತ್ಮ ಗಾಂಧಿ ಬಗ್ಗೆ ಹೇಳಿದ ತಕ್ಷಣ ಅಥವಾ ಬೇರೆಯವ್ರದ್ದು ಹೇಳಿದ ತಕ್ಷಣ ಮಹಾತ್ಮ ಗಾಂಧಿಯವರ ಕೊಡುಗೆಯನ್ನೇನೋ ನಾನು ಬಹಳ ಕಡಿಮೆ ಮಾಡ್ತಾ ಇದ್ದೀನಿ ಅಂತಿಲ್ಲ. ಸ್ವಾತಂತ್ರ್ಯ ಹೋರಾಟಕ್ಕೆ ಮಹಾತ್ಮ ಗಾಂಧಿಯವರ ಕೊಡುಗೆ ತುಂಬ ದೊಡ್ಡದಾಗಿದೆ. ಆದರೆ ಇವತ್ತು ಅದೊಂದೇ ಕೊಡುಗೆ ಅನ್ನುವಂಥದ್ದು ಬಿಂಬಿಸಕ್ಕೆ ಹೋಗ್ತಾ ಇರುವಂಥದ್ದು ಇತಿಹಾಸಕ್ಕೆ ಮಾಡೋ ಅಪಚಾರ ಅಂತ. ಭಾರತದಲ್ಲಿ ಕ್ರಾಂತಿಕಾರಿಗಳ ಗುಂಪಿನಲ್ಲಿ ಮೊದಲನೇದಾಗಿ ಬಾಂಬ್ ಎಸ್ತಂತ ಖುದಿರಾಮ್ ಬೋಸ್, ಅವನನ್ನು ಆಗಸ್ಟ್ 11ನೇ ತಾರೀಕು ನೇಣಿಗೇರಿಸಿದಂಥ ದಿನ. ಸ್ವಾತಂತ್ರ್ಯಕ್ಕೋಸ್ಕರ ಖುದಿರಾಮ್ ಬೋಸ್ ಇಷ್ಟು ದೊಡ್ಡ ಕೊಡುಗೆಯನ್ನು ನೀಡದ, ತನ್ನ ಪ್ರಾಣವನ್ನೇ ಅರ್ಪಿಸ್ತಾ ಇವತ್ತಿನ ಅನೇಕ ಜನ 18 ವರ್ಷದ ಯುವಕರಿಗೆ ಬರೀ ಕನ್ನಡಿ ಮುಂದೆ ನಿಂತ ತಲೆ ಬಾಚ್ಕೊಳ್ಳೋಷ್ಟು ಹಂತದಲ್ಲೇ ಇರ್ತಾರೆ ಹೊರತು ದೇಶಕ್ಕೋಸ್ಕರ ಅಂತ ಯೋಚನೆ ಮಾಡುವಂಥದ್ದು ಪರಿಸ್ಥಿತಿ ಅನೇಕ ಕಡೆ ಸಿಕ್ಕಲ್ಲ ನಮಗೆ. ಆದರೆ ಆ ಥರದ್ದು ಒಬ್ಬ 18 ವರ್ಷದ ಹುಡುಗ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟ ಅಂದರೆ ಅವನ ಇತಿಹಾಸವನ್ನು ತಿಳಿಸುವಂಥದ್ದು, ಪಠ್ಯಪುಸ್ತಕಗಳಲ್ಲಿ ತರುವಂಥದ್ದು, ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಆತನ ಕೊಡುಗೆ ಇದೆ ಅನ್ನುವಂಥದ್ದು ಸಂಪೂರ್ಣವಾಗಿ ಮರೆಮಾಚಿರುವಂಥದ್ದು. ಚಿತ್ತಗಾಂಗ್ನಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ನಿಂತು ಇಡೀ ಚಿತ್ತಗಾಂಗನ್ನು ಬ್ರಿಟಿಷ್ ಆಡಳಿತದಿಂದ ಮುಕ್ತ ಮಾಡಿದ್ದಂಥ ಮಾಸ್ಟರ್ ಸೂರ್ಯ ಸೇನ್ ಅವ್ರ ಬಗ್ಗೆ ಇಲ್ಲಿ ಕೇಳೇ ಇಲ್ಲ. ಮಾಸ್ಟರ್ದಾ ಬಗ್ಗೆ ಅನ್ನುವಂಥದ್ದು ಏನು ಅಂದರೆ ಗೊತ್ತೇ ಇಲ್ಲ ನಮಗೆ ಅಂತ ಹೇಳ್ತೀವಿ. ಅಸ್ಸಾಂನ ಇತಿಹಾಸ, ಮೊಘಲರ ವಿರುದ್ಧ ಇಷ್ಟು ದೊಡ್ಡ ಹೋರಾಟ ಮಾಡಿ ಇಡೀ ದೇಶವನ್ನು ಗೆಲ್ತೀವಿ ಅಂತ ಹೊರಟಂಥ ಮೊಘಲರು ಬ್ರಹ್ಮಪುತ್ರ ನದಿ ದಾಟ್ಲಿಕ್ಕೆ ಸಾಧ್ಯವೇ ಆಗದೆ ತಡೆದಂಥ ಲಚಿತ್ ಬರ್ಪುಖಾನ್ ಬಗ್ಗೆ ಇಲ್ಲಿರುವಂಥ ಯಾವ ಮಕ್ಕಳಿಗೂ ಏನೂ ಗೊತ್ತು. ಈಗ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದಂಥ ನಮ್ಮದೇ ಕರ್ನಾಟಕದ ಸಿಂಧೂರ ಲಕ್ಷ್ಮಣ, ಇಂಥ ಸಂಗತಿಗಳನ್ನು ದಾಖಲೆ ಸಮೇತ ಏನು ಪ್ರೈಮರಿ ಸೋರ್ಸ್ ಇರುತ್ತೆ ಅದರಿಂದ ತೆಗೆದು ಪ್ರಸ್ತುತಪಡಿಸಿದಂಥದ್ದನ್ನು ಮಾತ್ರವೇ ಇತಿಹಾಸ ಅಂತ ಒಪ್ಕೋಬೇಕೇ ಹೊರತು ಪ್ರೈಮರಿ ಸೋರ್ಸ್ ಅಲ್ಲದೆ ಒಬ್ಬರು ಬರೆದಿದ್ರು ಸೆಕೆಂಡ್ರಿ ಸೋರ್ಸು, ಆ ಸೆಕೆಂಡ್ರಿ ಸೋರ್ಸ್ಗೆ ಇನ್ನೊಂದು ಸೆಕೆಂಡ್ರಿ ಸೋರ್ಸ್ ಅಂತ ಹೇಳ್ತಾ ಇತಿಹಾಸವನ್ನು ಪ್ರಸ್ತುತಪಡಿಸ್ತಾ ಅದರ ಪೂರ್ತಿ ವಿಕೃತೀಕರಣವನ್ನು ಇವತ್ತು ತಡಿಬೇಕಾದಂಥ ತುಂಬ ಇದೆ. ಹಾಗೆ ಇದಕ್ಕೆ ಹಣೆಪಟ್ಟಿಗಳು ಕಟ್ತಾ ಹೋಗ್ತಾ ಇದ್ದಾರೆ. ಇದು ಇತಿಹಾಸದ ಕೇಸರೀಕರಣ, ಬಲಪಂಥೀಯ ಇತಿಹಾಸ, ಎಡಪಂಥೀಯ ಇತಿಹಾಸಕ್ಕೆ ಯಾವುದೇ ಬಲ ಎಡ ಅಥವಾ ಬಣ್ಣಗಳಿಲ್ಲದೆ ಇರುವಂಥದ್ದು. ಇವಾಗ ಆ ಥರ ಬಣ್ಣ ಬಳಿಯುವಂತಹ ಪ್ರಕ್ರಿಯೆ ಹೆಚ್ಚಾಗಿದೆ. ಜೊತೆಗೆ ಈ ವಿಚಾರದಲ್ಲಿ ಸಂಶೋಧನೆಯನ್ನು ನಡೆಸಬೇಕು ಅಂದಾಗ ತುಂಬ ಜನ ಹಿಂದೇಟ್ ಹಾಕ್ತಾರೆ. ಇತಿಹಾಸದ ಕುರಿತಾಗಿ ನಾನೇನೋ ಮಾಡ್ತೀನಿ, ಎಲ್ಲೋ ಉತ್ಖನನ ನಡೀತಾ ಇದೆ, ಅಲ್ಲಿ ಹೋಗಿ ನಾನು ಭಾಗವಹಿಸ್ತೀನಿ ಅನ್ನೋ ಧೈರ್ಯವನ್ನು ಈಗಿನ ಯುವ ಜನತೆ ಮಾಡ್ತಾ ಇಲ್ಲ. ಅವರಲ್ಲಿ ಅದೊಂದು ಇಚ್ಛಾಶಕ್ತಿಯ ಕೊರತೆ ಇದೆ. ಮನೆಯಲ್ಲೂ ಅದಕ್ಕೆ ಪ್ರೇರಣೆ ಅನ್ನೋಂಥದ್ದು ಸಿಗಲ್ಲ. ಮೊದಲನೇದಾಗಿ ಇಲ್ಲ ಇಂಜಿನಿಯರ್ ಆಗು, ಇಲ್ಲ ಡಾಕ್ಟರ್ ಆಗು, ಆಗೋದೇ ಇಲ್ಲ ಅಂತ ಹೇಳಿದ್ರೆ ಡಿಗ್ರಿ ಓದ್ಕೊಂಡು ಮತ್ಯಾವ್ದಾದ್ರು ವಿಷಯದಲ್ಲಿ ರಿಸರ್ಚ್ ಮಾಡುವಂತಾರೆ ಹೊರತು ಇತಿಹಾಸಕ್ಕೆ ಸಂಬಂಧಪಟ್ಟಾಗ ಯಾವ್ದಾದ್ರು ಒಂದು ಸಂಶೋಧನೆ ಕೈಗೊಳ್ಳು ಅನ್ನೋಂಥದ್ದು ಯಾರು ಹೇಳಲ್ಲ. ಹಾಗಾಗಿ ಇತಿಹಾಸವನ್ನ ಒಂದು ರೀತಿಯಲ್ಲಿ ನಮ್ಮ ಜೀವನದ ಅಂಗವಾಗಿ ಮಾಡ್ಕೊಳ್ಬೇಕು ಅಂದಾಗ ಯಾವೆಲ್ಲ ಅಂಶಗಳು ಮುಖ್ಯ ಆಗ್ತಾ ಹೋಗುತ್ತೆ? ಯುವಕರಿಗೆ ಭವಿಷ್ಯದ ಒಂದು ಪ್ರಶ್ನೆ ಅಂತ ಬಂದಾಗ ಒಬ್ಬ ಡಾಕ್ಟರ್ ಆಗೋ, ಇಂಜಿನಿಯರ್ ಆಗೋ ಅಥವಾ ಇನ್ನೇನೋ ಆಗಿದ್ದರೆ ಮಾತ್ರವೇ ಜೀವನ ನಡೆಸಬಹುದು ಅನ್ನುವಂಥದ್ದು. ಮೊದಲು ಈ ಭ್ರಮೆಯಿಂದ ಹೊರಗೆ ಬರಬೇಕು. ಕಲೆ, ಇತಿಹಾಸ ಮತ್ತು ಈ ಹ್ಯುಮ್ಯಾನಿಟೀಸ್ನ ಸಬ್ಜೆಕ್ಟ್ಗಳಲ್ಲೂ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನುವಂಥ ವಿಶ್ವಾಸ ನಿರ್ಮಾಣ ಆಗಬೇಕಾಗಿದೆ. ನೀವು ಹೇಳಿದ ಹಾಗೆ ಉತ್ಖನನ ನಡೆಯೋ ಕಡೆ ಹೋಗಿ ಭಾಗವಹಿಸಬೇಕು ಅಥವಾ ನಾನು ಯಾವುದೋ ಒಂದು ವಿಷಯದ ಬಗ್ಗೆ ರಿಸರ್ಚ್ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥ ಎಲ್ಲ ಬೆಂಬಲವನ್ನು ಕೊಡುವಂಥದ್ದು ತುಂಬ ಅಗತ್ಯ ಇದೆ. ಇದೆಲ್ಲ ಸಮಸ್ಯೆಗಳು ಇದ್ದೇ ಇದೆ. ಆದರೆ ಇದೆಲ್ಲವನ್ನೂ ಮೀರಿ ಗೆಲ್ತೀನಿ ಅನ್ನುವಂಥ ಛಲ ಯುವಕರಲ್ಲಿ ಬರಬೇಕು. ಮತ್ತು ಅದಕ್ಕೆ ಬೇಕಾದಂತಹ ಒಂದು ಸಪೋರ್ಟ್ ಮಾಡಲಿಕ್ಕೆ ಬೇಕಾದ ವಾತಾವರಣ ಮತ್ತು ವ್ಯವಸ್ಥೆ ಇಲ್ಲಿ ರೂಪಿತವಾಗಬೇಕಾದಂಥದ್ದು ಅಗತ್ಯ ಇದೆ. ಸತ್ಯವಾದ ಇತಿಹಾಸವನ್ನು ಜನರ ಮುಂದೆ ಇಡುವಂಥ ಒಂದು ಪ್ರಯತ್ನಕ್ಕೆ ಒಟ್ಟಾಗಿ ನಿಲ್ಲಬೇಕಾದಂಥ ಅಗತ್ಯ ಇದೆ. ಒಟ್ಟಲ್ಲಿ ಇತಿಹಾಸ ಅಂತ ಹೇಳಿದ್ರೆ ತುಂಬ ದೊಡ್ಡ ವ್ಯಾಪ್ತಿಯನ್ನು ಹೊಂದಿದೆ.
ಈ ಎಲ್ಲ ವಿಚಾರಗಳ ಮೇಲೆ ಇವತ್ತು ಚಂದ್ರಶೇಖರ ಜಹಗೀರ್ದಾರ್ ಅವರು ತುಂಬಾ ಒಳ್ಳೆಯ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಬೆಳಕು ಚೆಲ್ಲಿದ್ದಾರೆ. ಇನ್ನು 2 ದಿನ ಬಿಟ್ಟರೆ ಸ್ವಾತಂತ್ರ್ಯ ದಿನಾಚರಣೆ. ಈ ಸಂದರ್ಭದಲ್ಲಿ ಈಗಿನ ಯುವ ಜನತೆಗಾಗಿರ್ಬೋದು ಅಥವಾ ಇತಿಹಾಸವನ್ನು ಕಲಿಯುವಂಥವ್ರಿಗಾಗಿರ್ಬೋದು ಅಥವಾ ಇತಿಹಾಸದ ಸಂಶೋಧನೆಯಲ್ಲಿ ತೊಡಗಿಸ್ಕೊಳ್ಳೋಂಥವ್ರಿಗಾಗಿರ್ಬೋದು 1-2 ಮಾತುಗಳಲ್ಲಿ ಸಂದೇಶ ಕೊಡೋದಾದರೆ ಏನು ಕೊಡೋಕ್ಕೆ ಇಷ್ಟಪಡ್ತೀರಿ? ಸಂದೇಶ ಕೊಡೋಷ್ಟು ದೊಡ್ಡವನು ನಾನಲ್ಲ, ನಾನು ಕೇವಲ ನನ್ನ ಆಸೆಯನ್ನು ವ್ಯಕ್ತಪಡಿಸಬಹುದು. ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವೇ ಒಂದು ಅದ್ಭುತವಾದಂಥದ್ದಿದೆ. ಮಿಲಿಟರಿ ಹಿಸ್ಟ್ರಿ ಅಂತ ತಗೊಂಡ್ರೆ ಭಾರತದ ಸೈನ್ಯದ ಇತಿಹಾಸ ಅಂತ, ಇದು ಜಗತ್ತಿನಲ್ಲೂ ತುಂಬ ಮಹತ್ವವಾದಂಥದ್ದಿದೆ. 1ನೇ ಮಹಾಯುದ್ಧ ನಡೀತು, 2ನೇ ಮಹಾಯುದ್ಧ ನಡೀತು, ಇದು ಎಲ್ಲವನ್ನೂ ಹೇಳ್ತೀವಿ. ಆದರೆ ಜಗತ್ತಿನ ಇತಿಹಾಸದಲ್ಲೆಲ್ಲೂ ಈ 2 ಮಹಾಯುದ್ಧಗಳಲ್ಲಿ ಭಾರತದ ಸೈನಿಕರ ಪಾತ್ರ ಏನಿತ್ತು? 2ನೇ ಮಹಾಯುದ್ಧದಲ್ಲಿ ನಾವು ಕೇಳ್ತೀವಿ, ಒಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಈಜಿಪ್ಟಿನ ಮರಳಗಾಡಿನಲ್ಲಿ ಯಾವತ್ತು ಜರ್ಮನ್ ಸೈನ್ಯ ಸೋಲಿಕ್ಕೆ ಪ್ರಾರಂಭ ಆಯಿತು, ಅದು ಒಂದು ಟರ್ನಿಂಗ್ ಪಾಯಿಂಟ್ ಅಂತ. ಈ ಜರ್ಮನಿನ ಜನರಲ್ ರೋಮೆಲ್, ಯಾರನ್ನು ಡೆಸರ್ಟ್ ಫಾಕ್ಸ್ ಅಂತ ಕರೀತಿದ್ರು, ಆ ಯುದ್ಧದಲ್ಲಿ ಅತಿ ಹೆಚ್ಚು ಜನ ಭಾರತೀಯ ಸೈನಿಕರಿದ್ದರು ಅನ್ನೋಂಥದ್ದು ಒಂದು ಮಾಹಿತಿ ಸಿಕ್ಕಿತ್ತು. ಆದರೆ ಇದ್ರ ಬಗ್ಗೆ ರಿಸರ್ಚ್ ಆಗಬೇಕಾದಂಥ ಅಗತ್ಯ ಇದೆ. ನಿಜಕ್ಕೂ 2ನೇ ಮಹಾಯುದ್ಧಕ್ಕೆ ತಿರುವುಗಳು ಬರಲಿಕ್ಕೆ ಭಾರತೀಯ ಸೈನಿಕರ ಕೊಡುಗೆ ಎಷ್ಟಿತ್ತು ಇದಿದೆ. ಹಾಗೆ 1ನೇ ಮಹಾಯುದ್ಧದ ಸಂದರ್ಭದಲ್ಲೂ ನಾವು ಇತ್ತೀಚೆಗೆ ತಾನೇ ಒಂದು ಪುಸ್ತಕ ಬಿಡುಗಡೆ ಆದಂಥದ್ದು ನೋಡಿದೆ, ಬಿಚ್ಚುಗತ್ತಿ ಅಂತ. ಶ್ರೀಯುತ ಪ್ರದೀಪ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದಂಥದ್ದು, ರವಿ ಅಯ್ಯರ್ ಅವರು ಅದನ್ನು ಇಂಗ್ಲೀಷ್ನಲ್ಲಿ ಮೊದಲು ಬರೆದಂಥದ್ದು. ಹೈಫಾ ಬಗ್ಗೆ ಇದ್ದಂಥದ್ದು. ಇವತ್ತು ಇಸ್ರೇಲ್ನಲ್ಲಿ ಹೈಫಾ ಡೇ ಆಚರಿಸ್ತಾರೆ. ಆದರೆ ಹೈಫಾವನ್ನು ಗೆದ್ದು ಇಂಗ್ಲೆಂಡ್ ಪರವಾಗಿ ನಿಂತಂಥವರು ಭಾರತದ ಸೈನಿಕರು. ಜೈಪುರ, ಮೈಸೂರು ಮತ್ತು ಹೈದರಾಬಾದಿನ ಸೈನ್ಯದ ತುಕಡಿಗಳಲ್ಲಿ ಹೋಗಿತ್ತು ಅಂತ. ಯಾವಾಗ ಇಂಗ್ಲೆಂಡಿನ ಸೈನ್ಯಾಧಿಕಾರಿನೇ ಇನ್ನು ನಾವು ಇದನ್ನು ಹೈಫಾ ಗೆಲ್ಲಕ್ಕಾಗಲ್ಲ, ವಾಪಸ್ ಹೋಗೋಣ ಅಂತಂಥ ಸಂದರ್ಭದಲ್ಲಿ ಇಲ್ಲಿಯ ಸೈನಿಕರು ಒಂದು ಸಂಗತಿಯನ್ನು ಹೇಳಿದ್ರು, ಯುದ್ಧದಲ್ಲಿ ಸೋತು ಹೋಗೊಂಡು ನಮ್ಮ ಮುಖ ಮಹಾರಾಜಂಗೆ ತೋರಿಸೋದ? ಸಾಧ್ಯವೇ ಇಲ್ಲ. ನಾವು ಹೋಗಬೇಕಿದ್ರೆ ಗೆದ್ದು ಹೋಗಬೇಕು, ಇಲ್ಲ ಮಹಾರಾಜಂಗೆ ಮುಖ ತೋರಿಸೋ ಹಾಗಿಲ್ಲ ಅಂತ. ಪರಾಕ್ರಮದಲ್ಲಿ ಹೋರಾಟ ಮಾಡಿದ್ದರ ಪರಿಣಾಮವಾಗಿ ಹೈಫಾ ಕೈಗೆ ಸಿಕ್ತು. ಪ್ರಾಯಶಃ ಜಗತ್ತಿನ ಇತಿಹಾಸದಲ್ಲಿ ಕುದುರೆ ಮೇಲೆ ಹೋಗ್ತಾ ಬೆಲ್ಲು ಬಾಣ ಭಲ್ಲೆಗಳನ್ನು ಉಪಯೋಗಿಸಿ ಮಾಡಿದಂಥ ಕೊನೆಯ ಯುದ್ಧ ಅದು ಅಂತ ಕಾಣುತ್ತೆ. ಈ ತರಹದ ಭಾರತೀಯ ಈ ಮಿಲಿಟರಿ ಹಿಸ್ಟ್ರಿ ಬಗ್ಗೆ ಅಧ್ಯಯನ ಮಾಡೋಕ್ಕೆ ತುಂಬ ಸಂಗತಿಗಳಿದೆ. ಹಾಗೆ ಭಾರತದ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲೂ ಪ್ರತಿ ರಾಜ್ಯದಲ್ಲಿ, ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಲ್ಲಿ ನಡೆದಿರೋಂಥ ಸಂಘರ್ಷಗಳ ಇತಿಹಾಸ ಮತ್ತು ಅವತ್ತು ಸಂಘರ್ಷ ಮಾಡಿದಂಥ ಪ್ರಾಮಾಣಿಕವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಡುಗೆ ಕೊಟ್ಟಂಥದ್ದು. ಇತಿಹಾಸದಲ್ಲಿ ಆಸಕ್ತಿ ಇರುವಂಥವರು ಭಾರತ ಸ್ವಾತಂತ್ರ್ಯ ಹೋರಾಟದ ನೈಜ ಇತಿಹಾಸವನ್ನು ಜನರ ಮುಂದೆ ತರಲಿಕ್ಕೆ ಇನ್ನಷ್ಟು ರಿಸರ್ಚ್ ಮಾಡಬೇಕಾದಂಥ ಅಗತ್ಯ ಇದೆ. ಅದನ್ನು ಮಾಡಿ ಭಾರತದ ಸ್ವಾತಂತ್ರ್ಯದ ಹೋರಾಟಕ್ಕೆ ಕೊಡುಗೆ ಕೊಟ್ಟಿರುವಂಥವ್ರು ಎಲ್ಲರದ್ದು ಒಂದು ದಾಖಲೆ ಇಲ್ಲಾಗಬೇಕು ಅನ್ನುವಂಥದ್ದು ನನ್ನ ಆಶಯ, ನನ್ನ ವಿನಂತಿ ಸಹ ಅದು. ಇಲ್ಲಿವರೆಗೂ ನೀವು ನೋಡಿದ್ರಿ, ಕೇಳಿದ್ರಿ, ಎಷ್ಟೆಲ್ಲ ಮಾಹಿತಿಯನ್ನು ಅವ್ರು ನಮ್ಮೊಂದಿಗೆ ಹಂಚ್ಕೊಂಡ್ರು. ಜೊತೆಗೆ ನಮ್ಮ ಮೇಲೆ ಇವತ್ತು ದೊಡ್ಡದೊಂದು ಜವಾಬ್ದಾರಿ ಇದೆ ಅನ್ನೋಂಥದ್ದನ್ನ ಮನವರಿಕೆ ಮಾಡಿದ್ದಾರೆ. ನಾವೆಲ್ಲರೂ ಇವಾಗ ನಮ್ಮ ಇತಿಹಾಸವನ್ನ ನಾವೇ ಕಟ್ಕೊಳ್ಳೋದ್ರಲ್ಲಿ ಏನು ತಯಾರಾಗಬೇಕಾಗಿದೆ. ಆ ಥರದ ಒಂದು ಧೈರ್ಯವನ್ನ ಮಾಡಬೇಕಾಗಿದೆ, ಛಲದಿಂದ ಎದ್ದು ನಿಲ್ಬೇಕಾಗಿದೆ. ಆ ಥರದೊಂದು ಅನಿವಾರ್ಯತೆ ನಮ್ಗೆ ಇವತ್ತಿದೆ. ಅದೆಲ್ಲವನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.